ವಿಘ್ನನಾಶಕ ಸತ್ಯಪಥದಲ್ಲಿ ಹೃದಯ ನಮಗೆ ಇರಲಿ. ನಮ್ಮ ಬ್ಯಾಂಕಿನ ನಿರ್ದೇಶಕರಾದಂಥ ಶ್ರೀ ಜಯರಾಮ್ ಕೋಟ್ಯಾನ್ 2025-26 ಸಾಲಿನವರೆಗೆ ತಮ್ಮದೇ ಬ್ಯಾಂಕ್ ಎಂಬ ಭಾವನೆಯಿಂದ ಮತ್ತು ಬ್ಯಾಂಕಿನ ಮೇಲೆ ವಿಶ್ವಾಸವಿರಿಸಿ ವ್ಯವಹರಿಸುವುದರಿಂದ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಪ್ರಗತಿ ಹೊಂದುವಲ್ಲಿ ಸಾಧ್ಯವಾಗಿದೆ. ಎಸ್ ಬ್ಯಾಂಕ್ ಇಷ್ಟೊಂದು ಎತ್ತರಕ್ಕೆ ಬೆಳವಣಿಗೆ ಕಾಣಲು ಸಹಕಾರ ರಂಗದಲ್ಲಿನ ತನ್ನ ಅಪಾರ ಜ್ಞಾನವನ್ನು ಧಾರೆಯೆರೆದು ಆಡಳಿತ ಮಂಡಳಿಗೆ ಸೂಕ್ತ ಮಾರ್ಗದರ್ಶನ ನೀಡುತ್ತಾ ಬಂದಿರುವವರು ನಮ್ಮ ಬ್ಯಾಂಕಿನ ವಿಶೇಷ ಕಾರ್ಯನಿರ್ವಹಣಾಧಿಕಾರಿ ಇವರಾದ ಶ್ರೀ ಚಂದ್ರಶೇಖರ್ ಎಂ ಇವರು ಈ ಸಭೆಯಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಬ್ಯಾಂಕಿನ 2025-26 ಸಾಲಿನ ವಾರ್ಷಿಕ ಮಹಾಸಭೆಯ ದಿನಾಂಕ ಮೂಡಬಿದಿರೆ ಕೋಆಪರೇಟಿವ್ ಸರ್ವಿಸ್ ಸೊಸೈಟಿ ಲಿಮಿಟೆಡ್ ಮೂಡಬಿದಿರೆ ಇದರ 110ನೇ ವಾರ್ಷಿಕ ಮಹಾಸಭೆಗೆ ತಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ 2025-26 ಸಾಲಿನ ವಾರ್ಷಿಕ ಆಡಳಿತ ವರದಿಯನ್ನು ತಮ್ಮ ಮುಂದಿಡಲು ಆಡಳಿತ ಮಂಡಳಿಯು ಸಂತೋಷ ಪಡುತ್ತದೆ. 31/3/2026 ಅಂತ್ಯಕ್ಕೆ ಇದ್ದಂತೆ ಒಟ್ಟು 12,992 ಸದಸ್ಯರಿದ್ದು 22,75,21,100 ರೂಪಾಯಿ ಇರುವುದು. 81,79,769.29 ವಿವಿಧ ನಿಧಿಗಳು ಇರುವುದು. 513.67 ಸವಕಾಳಿ ನಿಧಿ ಕ್ರೋಢೀಕೃತವಾಗಿದೆ. ಪ್ರಕೃತ ಸಂಘದ ಎಲ್ಲ ಚರ ಸ್ಥಿರ ಆಸ್ತಿಗಳಿಗೆ 100% ಸವಕಾಳಿ ನಿಧಿಯನ್ನು ಹೊಂದಲಾಗಿದೆ. ವಿವಿಧ ಠೇವಣಿಗಳನ್ನು ಹೊಂದಿರುತ್ತದೆ. ಠೇವಣಿಗಳ ವಿವರ ಈ ಕೆಳಗಿನಂತಿದೆ. ಎಲ್ಲಾ ಠೇವಣಿಗಳ ಸದಸ್ಯರಿಗೆ ಆಡಳಿತ ಮಂಡಳಿ ವಿಶೇಷವಾಗಿ ಕೃತಜ್ಞತೆಯನ್ನು ಅರ್ಪಿಸುತ್ತದೆ ಇರುವುದು. ಅಮಾನತು ಸಾಲ ಇದರ 1,29,36,414.62 ಒಟ್ಟು ರೂಪಾಯಿ 1,29,36,414.62. ಉಳಿದ ಸಂಘ ವಿವಿಧ ಬ್ಯಾಂಕ್ಗಳಲ್ಲಿ ಹೊಂದಿರುವ ಉಳಿತಾಯ ಚಾಲ್ತಿ ಖಾತೆಗಳಲ್ಲಿ ಒಟ್ಟು ರೂಪಾಯಿ 18,10,10,115.20 ಶಿಲ್ಕನ್ನು ಹೊಂದಿರುತ್ತದೆ. 26ರಂದು ಸದಸ್ಯರ ಸಾಲಗಳು ರೂಪಾಯಿ 690,14,14,977.40 ಹೊರಬಾಕಿ ಇರುವುದು. ಸಾಲ % ಆಗಿರುವುದು 3,695.15 ಬರಲು ಬಾಕಿ ಇದೆ. ಕೊರೋನಾ ಸಂಕಷ್ಟದಲ್ಲಿ ಸ್ಥಿತಿಯಲ್ಲಿ ಸಂಘ ತನ್ನ ಗ್ರಾಹಕರಿಗೆ ಠೇವಣಿಯ ಮೇಲಿನ ಬಡ್ಡಿಯನ್ನು ಯಥಾಸ್ಥಿತಿಯಲ್ಲಿರಿಸಿಕೊಂಡು ಸಾಲಗಳ ಮೇಲಿನ ಬಡ್ಡಿ ದರವನ್ನು ಗಣನೀಯವಾಗಿ ಇಳಿಸಿರುತ್ತದೆ. ಪಡಿತರ ಸಾಮಗ್ರಿ ವಿತರಣೆ ನಡೆಸಿದ್ದು ರೂಪಾಯಿ 43,749 ರೂಪಾಯಿ ಬೆಲೆಯ ಮಾಲು ಖರೀದಿಸಿ ರೂಪಾಯಿ 1,91,552.56 ಮಾಲು ಮಾರಾಟ ಮಾಡಿ ವ್ಯಾಪಾರ ವೆಚ್ಚ ಕಳೆದು ರೂಪಾಯಿ 13,82,504.91 ವ್ಯಾಪಾರದಿಂದ ಲಾಭ ಗಳಿಸಿದೆ. ಸಂಘ ಒಟ್ಟು ರೂಪಾಯಿ 68,63,39,759.88 ಆದಾಯ ಗಳಿಸಿದ್ದು ರೂಪಾಯಿ 56,63,69,928.98 ಬಡ್ಡಿ ಮತ್ತು ಆಡಳಿತಾತ್ಮಕ ವೆಚ್ಚ ಕಳೆದು ರೂಪಾಯಿ 12,49,69,830.90 ನಿವ್ವಳ ಲಾಭ ಗಳಿಸಿದೆ. ದರ್ಜೆಯಲ್ಲಿ ವರ್ಗೀಕರಿಸಿರುತ್ತಾರೆ. ಭಾರತ ಸರ್ಕಾರದ ಆದಾಯ ತೆರಿಗೆ ಇಲಾಖೆ ಸುತ್ತೋಲೆ ಪ್ರಕಾರ ರೂಪಾಯಿ 50 ಕೋಟಿಗೂ ಮಿಕ್ಕಿ ಆದಾಯ ಇರುವ ಸಹಕಾರ ಸಂಘಗಳ ತನ್ನ ಠೇವಣಿದಾರರಿಗೆ ನೀಡುವ ಬಡ್ಡಿಯಲ್ಲಿ ಶೇಷ 10% TDS ಮಾಡಬೇಕಾಗಿದೆ. ಹಿರಿಯ ಶ್ರೀ ಎಂ ಅಶೋಕ್ ಕಾಮತ್, ಮನೋಜ್ ಕುಮಾರ್, ಎಂ ಜಯರಾಮ್ ಕೋಟ್ಯಾನ್, ಎಂ ಜ್ಞಾನೇಶ್ವರ ಕಾಳಿಂಗಪೈ, ಶ್ರೀ ಅಭಯಚಂದ್ರ ಕೆ, CH ಗಫೂರ್, ಶ್ರೀ ಜಾರ್ಜ್ ಮೋನಿಸ್, ಶ್ರೀ ದಯಾನಂದ್ ನಾಯಕ್, ಶ್ರೀ ಎಂ ಪದ್ಮನಾಭ, ಶ್ರೀಮತಿ ಪ್ರೇಮಾ ಎಸ್ ಸಾಲಿಯಾನ್, ಶ್ರೀಮತಿ ಅನಿತಾ ಶೆಟ್ಟಿ, ಈ ಪೈಕಿ ಶ್ರೀ ಎಂ ಬಾಹುಬಲಿ ಪ್ರಸಾದ್ ಅಧ್ಯಕ್ಷರಾಗಿ, ಶ್ರೀ ಎಂ ಗಣೇಶ್ ನಾಯಕ್ ಉಪಾಧ್ಯಕ್ಷರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಸದರಿ ವರ್ಷದಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶ್ರೀ ಕೆ ರಘುವೀರ್ ಕಾಮತ್ ಇವರು 28/7/2026 ನಿವೃತ್ತಿ ಹೊಂದಿರುತ್ತಾರೆ. ಪ್ರಕೃತ ಆಡಳಿತ ಮಂಡಳಿಯವರು ನಿರ್ದೇಶನ ಪ್ರಕಾರ ಶ್ರೀ ಸುದರ್ಶನ್ ಭಟ್ ಇವರನ್ನು ಪ್ರಭರ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ನೇಮಿಸಲಾಗಿದೆ. ದಿನಾಚರಣೆಯಂದು ಬ್ಯಾಂಕಿನ ವತಿಯಿಂದ ವಿನೂತನ ಯೋಜನೆಯನ್ನು ಪ್ರಾರಂಭಿಸಲಾಯಿತು. ಕಲ್ಪವೃಕ್ಷ ಆರೋಗ್ಯ ವಿಮಾ ಯೋಜನೆಯನ್ವಯ ಬ್ಯಾಂಕಿನ ಎಲ್ಲಾ ಸದಸ್ಯರು 1 ಬಾರಿ 1,000 ರೂಪಾಯಿಯನ್ನು ಪಾವತಿಸಿ ಆರೋಗ್ಯ ಕಾರ್ಡ್ ಪಡೆದು ಈ ಯೋಜನೆಯಲ್ಲಿ ಹೆಸರು ನೋಂದಾಯಿಸಬಹುದು. ಡಯಾಲಿಸಿಸ್ ಮಿಷಿನ್ ಹಾಗೂ 1 ವೆಂಟಿಲೇಟರ್ ಖರೀದಿಸಿ ಆಳ್ವಾಸ್ ಹೆಲ್ತ್ ಸೆಂಟರ್ ಮೂಡಬಿದಿರೆ ಇವರಿಗೆ ನೀಡಲಾಗಿದೆ. ನಮ್ಮ ಸಂಘದ ಸದಸ್ಯರು ಮತ್ತು ಅವಲಂಬಿತರಿಗೆ ಕಿಡ್ನಿ ಸಮಸ್ಯೆ ಇದ್ದು ಡಯಾಲಿಸಿಸ್ ಅಗತ್ಯವಿದ್ದಲ್ಲಿ
ರಿಯಾಯಿತಿ ದರದಲ್ಲಿ ಇದರ ಸೌಲಭ್ಯವನ್ನು ಪಡೆಯಲು ನಮ್ಮ ಎಲ್ಲಾ ಸದಸ್ಯರಿಗೆ ವಿನಂತಿಸಲಾಗಿದೆ. ಇದನ್ನು 2019ರಿಂದ ಜಾರಿಗೊಳಿಸಲಾಗಿದೆ. ಈ ಯೋಜನೆಯಂತೆ 60 ಜನರು ಮಳೆ ನೀರನ್ನು ಸಂಗ್ರಹಿಸಿ ಶುದ್ಧೀಕರಿಸಿ ಬಾವಿಗೆ ಬೀಳುವ ಮೂಲಕ ಜಲ ಸಂರಕ್ಷಣೆಯನ್ನು ಮಾಡಿರುತ್ತಾರೆ. ಭಾರತೀಯ ಜೀವ ವಿಮಾ ನಿಗಮದೊಂದಿಗೆ ಸಹಯೋಗ ಹೊಂದಿ ನೌಕರರ ಕ್ಷೇಮ ನಿಧಿಯನ್ನು ವಿನಿಯೋಗಿಸಿ ಪಿಂಚಣಿ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಸಹಕಾರಿ ಸಂಸ್ಥೆಯೊಂದು ತನ್ನ ನೌಕರರಿಗೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಿದ್ದು ಪ್ರಪ್ರಥಮವಾಗಿದೆ. ಪ್ರಕೃತ 5 ಸಿಬ್ಬಂದಿಗಳು ಈ ಯೋಜನೆಯ ಸೌಲಭ್ಯವನ್ನು ಪಡೆಯುತ್ತಿದ್ದಾರೆ. ಇವರ ಸಹಯೋಗ ಮತ್ತು ನೇತೃತ್ವದಲ್ಲಿ ಉಚಿತ ಆರೋಗ್ಯ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಸುಮಾರು 250ಕ್ಕೂ ಮಿಕ್ಕಿ ಸದಸ್ಯರು ಈ ಯೋಜನೆಯ ಸೌಲಭ್ಯ ಪಡೆದಿರುತ್ತಾರೆ. ಸ್ಥಳೀಯ ಕಲ್ಪವೃಕ್ಷ ಪ್ರಶಸ್ತಿಯನ್ನು ನಮ್ಮ ಸಂಘದ ಅಭಿವೃದ್ಧಿಯ ಅಧಿಕಾರರು ನಮ್ಮ ಸಂಘದ ಸಕ್ರಿಯ ಸದಸ್ಯರಾದ ಶ್ರೀ ಎಂ ಜಾರ್ಜ್ ಮೋನಿಸ್ ಇವರಿಗೆ ಅತಿ ವಂದನೀಯ ಫಾದರ್ ಡಾಕ್ಟರ್ ಫ್ರಾನ್ಸಿಸ್ ಸೆರಾವ್, ಧರ್ಮಾಧ್ಯಕ್ಷರು ಮೈಸೂರು ಕ್ಯಾಥೋಲಿಕ್ ಪ್ರಾಂತ್ಯ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಹಾಗೂ ಸನ್ಮಾನ್ಯ ಡಾಕ್ಟರ್ ಎಂ ರಾಜೇಂದ್ರ ಕುಮಾರ್, ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಇವರ ಸಮ್ಮುಖದಲ್ಲಿ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಅತ್ಯಂತ ಗೌರವದಿಂದ ಸಹಕಾರಿ ಕಲ್ಪವೃಕ್ಷ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ನಮ್ಮ ಸಂಘದ ಸಕ್ರಿಯ ಸದಸ್ಯರು ಹಿರಿಯರು ಮೂಡಬಿದ್ರೆಯಲ್ಲಿನ ಯುವ ಉದ್ಯಮಿ ಪದ್ಮಶ್ರೀ ಗ್ಯಾಸ್ ಏಜೆನ್ಸೀಸ್ ಸಂಸ್ಥೆಯ ಮಾಲಕರು ಶ್ರೀ ಎಂ ಅಭಿಜಿತ್ ಇವರಿಗೆ ಶ್ರೀ ಉಮನಾಥ್ ಕೋಟ್ಯಾನ್, ಶಾಸಕರು ಮೂಲ್ಕಿ ಮೂಡಬಿದ್ರೆ ಕ್ಷೇತ್ರ ಇವರ ಉಪಸ್ಥಿತಿಯಲ್ಲಿ ಸ್ವಸ್ತಿ ಶ್ರೀ ಚಾರುಕೀರ್ತಿ ಭಟ್ಟಾರಕ ಪಂಡಿತಾಚಾರ್ಯ ಸ್ವಾಮೀಜಿ ಅವರ ಆಶೀರ್ವಾದದೊಂದಿಗೆ ಗಣ್ಯಾತಿ ಗಣ್ಯರ ಉಪಸ್ಥಿತಿಯಲ್ಲಿ ಅತ್ಯಂತ ಗೌರವಪೂರ್ವಕವಾಗಿ ಸಮಗ್ರ ಸಾಧಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ವೃಕ್ಷ ಆರೋಗ್ಯ ಕಾರ್ಡ್ ಯೋಜನೆಯನ್ನು ಜಾರಿಗೊಳಿಸಿ ನಿಧಿಯನ್ನು ಸದೃಢಗೊಳಿಸುವುದು, ಸಹಕಾರಿ ತರಬೇತಿ ಕ್ಷೇತ್ರ ಸಂದರ್ಶನಗಳನ್ನು ಏರ್ಪಡಿಸಲಾಗುವುದು ಮತ್ತು ತ್ರೈಮಾಸಿಕ ಸಭೆಗಳನ್ನು ನಡೆಸುವುದು, ರೈತರ ಪಿಂಚಣಿ ನಿಧಿಯನ್ನು ಸದೃಢಗೊಳಿಸುವುದು, ನೌಕರರ ಪಿಂಚಣಿ ನಿಧಿಯನ್ನು ಸದೃಢಗೊಳಿಸುವುದು, ಬ್ಯಾಂಕಿನ ಅಭಿವೃದ್ಧಿಗೆ ಪೂರಕವಾಗಿ ಅಗತ್ಯವಿದ್ದಲ್ಲಿ ಸ್ಥಿರಾಸ್ತಿಗಳನ್ನು ಖರೀದಿಸುವುದು, ಸರ್ಕಾರದ ರೈತರ ಸಾಲ ಮನ್ನಾ ಯೋಜನೆ, ಬಡ್ಡಿ ರಿಯಾಯಿತಿ ಯೋಜನೆಯ ಸೌಲಭ್ಯ ನಮ್ಮ ರೈತ ಸದಸ್ಯರಿಗೆ ತಲುಪುವಂತೆ ನಿರಂತರ ಗಮನಹರಿಸಲಾಗುವುದು, ಬ್ಯಾಂಕಿನ ಕಟ್ಟಡದಲ್ಲಿ ಸೋಲಾರ್ ಅಳವಡಿಸಿ ವಿದ್ಯುತ್ ಅನ್ನು ಗ್ರಿಡ್ಗೆ ನೀಡುವ ಬಗ್ಗೆ ಯೋಜನೆ. ಧನ್ಯವಾದ. ನಮ್ಮ ರೇಷನ್ 3500 ರೇಷನ್ ಪಡಿತರ ಕುಟುಂಬಗಳಿಗೆ ನಾವು ರೇಷನ್ ಅನ್ನು ಕೊಡ್ತಾ ಇದ್ದೇವೆ. ಸರ್ಕಾರದ ನಿಯಮಾವಳಿ ಪ್ರಕಾರ ಒಂದು ಯೂನಿಟ್ನಲ್ಲಿ 800 ಕಾರ್ಡ್ಗಿಂತ ಹೆಚ್ಚು ಕೊಡಬಾರ್ದು ಅಂತ ಇದೆ. ಆದರೂ ಇಲ್ಲಿ ಯಾರು ಅದನ್ನು ಆಸಕ್ತಿ ವಹಿಸಿ ಮಾಡದೆ ಕಲ್ಪವೃಕ್ಷ ಆರೋಗ್ಯ ನಿಧಿ ನಾವು ಆ ಸದಸ್ಯರ ಕಲ್ಯಾಣದಿಂದಲೇ ಆ ನಿಧಿಗಳನ್ನು ಕ್ರೋಢೀಕರಿಸಿ ಕಲ್ಪವೃಕ್ಷ ಆರೋಗ್ಯ ನಿಧಿಯನ್ನು ಈಗ ಉಪಯೋಗಿಸ್ತಾ ಇದ್ದೇವೆ. ಸ್ವಂತ ನಿಧಿ ಇದ್ದರೆ ಆ ನಿಧಿಯಿಂದಲೇ ಈ ಯೋಜನೆಯ ಅನುಷ್ಠಾನ, ಬಡ್ಡಿಯಿಂದಲೇ ಅದು ಈ ಯೋಜನೆ ಅನುಷ್ಠಾನ ಆಗ್ತದೆ. ವರ್ಷಕ್ಕೆ ಒಂದು 25ರಿಂದ 30 ಲಕ್ಷ ಬೇಕು. ಈ ಸಾಕಾಗುವುದಿಲ್ಲ. ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇದೆ. ಹಲವಾರು ಸೋಲಾರ್ ಇವರೆಲ್ಲ ಬರ್ತಾ ಇದ್ದಾರೆ. ಹೊಸ ಟೆಕ್ನಾಲಜಿ ಬಂದು ಅದು ನಮಗೂ ಉಪಯೋಗ ಆಗಬೇಕು. ಹೆಚ್ಚುವರಿ ಇದ್ದರೆ ಗ್ರಿಡ್ಡಿಗೂ ಕೊಡುವ ರೀತಿ ವಿಮುಖ ನಮಗೂ ಆಗಬೇಕು, KEBಗೂ ಅದು ಉಪಯೋಗಿಸುವ ರೀತಿಯಲ್ಲಿ ಬಂದರೆ ತಕ್ಷಣ ಅದನ್ನು ಅನುಷ್ಠಾನ ಬ್ರೇಕ್ ಹಾಕಲಿಕ್ಕಿಲ್ಲ. ಆದಷ್ಟು ಸಂಯಮದಿಂದ, ಆದಷ್ಟು ನಾವು 7:15 ಮೊದಲೇ ಕೌಂಟರನ್ನು ಓಪನ್ ಮಾಡಿದ್ದೇವೆ. ಉದ್ದೇಶ ಅದೇ. ಯಾಕೆ ಹೇಳಿದರೆ ಯಾರು ಒಂದು ಫಲಾಹಾರವನ್ನು ಕೂಡ ಸ್ವೀಕರಿಸದೆ ಹೋಗಬಾರ್ದು. ಸಣ್ಣ ಮಕ್ಕಳು ಕೂಡ ತೃಪ್ತಿಯಿಂದ ಇರಬೇಕು. ಮನೆಯವರೆಲ್ಲರೂ ಇವತ್ತಿನ ಬೆಳಗಿನ ಫಲಾಹಾರವನ್ನು ಮನೆಯಲ್ಲಿ ಮಾಡದೆ ಇಲ್ಲೇ ಅದನ್ನು ಫಲಾಹಾರವನ್ನು ಸ್ವೀಕರಿಸಬೇಕು. ಎಲ್ಲರೂ ಕುಟುಂಬ ಸಮೇತರಾಗಿ ಬರಬೇಕು ಅಂತ ಹೇಳುವ ಉದ್ದೇಶ ಆಡಳಿತ ಮಂಡಳಿಗೆ ಅವರಿಗಿದೆ. ಸ್ವಲ್ಪ ಅವ್ಯವಸ್ಥೆ ಆಗ್ಬೋದು. ಜನರನ್ನು ಇಷ್ಟೇ ಗಂಟೆಗೆ ಬನ್ನಿ, ಇಷ್ಟೇ ಗಂಟೆಗೆ ಬರಬೇಡಿ ಅಂತ ಹೇಳುವಂತಹ ಇದು ಇಲ್ಲ, ಆ ಸೌಜನ್ಯ ಇಲ್ಲ. ಜನ ಬಂದಾಗ ಅದನ್ನು ಸ್ವೀಕರಿಸಬೇಕು. ಕೆಲವು ಸರ್ತಿ ರಶ್ ಇರ್ತದೆ, ಅದನ್ನು ದಯವಿಟ್ಟು ಸಂಯಮದಿಂದ ಅದನ್ನು ಸ್ವೀಕರಿಸಬೇಕು, ಸಹಕರಿಸಬೇಕು ಅಂತ ನಾವು ಹೇಳ್ತಾ ಇದ್ದೇವೆ. 2025-26ನೇ ಸಾಲಿನ ವ್ಯಾಪಾರ ವಹಿವಾಟಿನ ತಕ್ಕತೆ ಬರಬೇಕು ಅಂತ ಹೇಳುವ ನಿರೀಕ್ಷೆ ಇದೆ. ಜನರ ಹಣ ಇದೆ ಠೇವಣಿಯಾಗಿ, ಇದು ಶೇಕಡ ಡಿವಿಡೆಂಡ್ 1 ಕೋಟಿ. ಈ ವರ್ಷ ಪುನಃ 6 ಕೋಟಿ ಚಿಲ್ಲರೆ ಅದಕ್ಕೆ ಆ್ಯಡ್ ಆಗ್ತದೆ. 77 ಕೋಟಿ ಆಯಿತು. 77 ಕೋಟಿ ಕೂಡ ಸಂಘದಿಂದ ಹೊರಗೆ ವಿನಿಯೋಗಿಸಿದೆ. ಅದಕ್ಕೆ ಆ್ಯಡ್ ಆಗ್ತಾ ಇರ್ತದೆ. ಆ ಕ್ಷೇಮ ನಿಧಿ ನಮಗೆ 100 ಕೋಟಿಗಿಂತ ಮೇಲೆ ಆದರೆ ಅದು ನಮ್ಮ ಸ್ವಂತ ನಿಧಿ ಆಗ್ತದೆ. ಅದಕ್ಕೆ ಯಾವುದೇ ಖರ್ಚುಗಳಿಲ್ಲ, ಆದಾಯ ಮಾತ್ರ. ಅದಕ್ಕೆ ಶೇರ್ ಹೆಚ್ಚಾದರೆ 25% ಡಿವಿಡೆಂಡ್ ಕೊಡುವಾಗ ಸುಮಾರು 5-5.5 ಕೋಟಿ ಡಿವಿಡೆಂಡ್ ಹೋಗ್ತದೆ. 49,69,830.91 ನಿಧಿಗೆ ಹಾಕಿದ್ದೇವೆ. ಅದು 100 ಕೋಟಿ ಆಗಬೇಕು ಅಂತ ನಮ್ಮ ಉದ್ದೇಶ. ಆದಾಯದ ವಿವರ
ಬಡ್ಡಿ ಜಮಾ 70 ಕೋಟಿ, ಹೂಡಿಕೆ ಮೇಲಿನ ಬಡ್ಡಿ 10 ಕೋಟಿ, ವರ್ಷ 5,000, ಒಟ್ಟು 81 ಕೋಟಿ 15 ಲಕ್ಷ. ಇದು ತೊಂದರೆ ಆಗ್ತದೆ ಅಂತಾದರೆ ನಮ್ಮ ಆಡಳಿತವು ಅದನ್ನು ಖಂಡಿತ ಪ್ರಶ್ನಿಸ್ತದೆ. ಅದನ್ನು ಕೋರ್ಟ್ 60,000ವನ್ನು ನಾವು ಬ್ಯಾಂಕಿನಿಂದ ಅವನ ಅಕೌಂಟಿಗೆ ಅಡ್ಜಸ್ಟ್ಮೆಂಟ್ ಹಾಕ್ಕೊಂಡು ಆವಾಗ 60 + 60 1,20,000 ಆಯಿತು. ಅದಕ್ಕೆ 10% ಬಡ್ಡಿ 10% ಬಡ್ಡಿ ಹೇಳಿದರೆ ವರ್ಷಕ್ಕೆ 12,000 ಆಯಿತು. ಆ 12,000 ತಿಂಗಳು 1,000 ಹಾಗೆ ಕೊಡ್ತಾ ಇದ್ದೇವೆ. ಹಾಗೆ ಹಾಕ್ತಾರೆ. ಎಲ್ಲಾದರೂ ಬಿದ್ದು ಕೆಲವರು 60 ವರ್ಷ ಆದ ನಂತರ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ. ಆ ಹಂತದಲ್ಲಿ ಅವರಿಗೆ ಏನಾದರೂ ಒಂದು 1,000 ರೂಪಾಯಿ ಆದರೂ ಅದೊಂದು ದೊಡ್ಡ ವಿಷಯ. ಅದನ್ನು ಪ್ರಾರಂಭ ಮಾಡಿದ್ದೇವೆ. ಇದನ್ನು ಹಂತವಾಗಿ ವ್ಯಾಪಾರಿಗಳಿಗೆ, ನಮ್ಮಲ್ಲಿ ವ್ಯವಹರಿಸುತ್ತಿರುವವರಿಗೆ, ಹಾಗೆ ಒಂದೊಂದು ಗ್ರೂಪನ್ನು ನಾವು ಫಾಲೋ ಮಾಡಿಕೊಂಡು ಹೋಗಲಿಕ್ಕೆ ಅವಕಾಶ ಇದೆ. ಆದರೆ ಸೆಂಟ್ರಲಲ್ಲಿ ಇರ್ತದೆ, ಬೆಂಗಳೂರಲ್ಲಿ ಎಲ್ಲಿಯೋ ಅದನ್ನು ಕಾಮನ್ ಸಾಫ್ಟ್ವೇರ್ ಅಂತ ಮಾಡಬೇಕು ಅಂತೇಳಿ ಸರ್ಕಾರ ಒಂದು ಸೂಚನೆಯನ್ನು ಕೊಡ್ತಾ ಇದೆ. ನಿಮಗೆ ಉಪಯೋಗ ಆಗ್ತಾ ಉಂಟು. ಕೆಲವು ಸಾಂಬಾರು, ಕೆಲವು ಅದನ್ನು ಬೇರೆ ಬೇರೆ ಹಾಕಿ ಇಡಲಿಕ್ಕೆ, ಅದು ಕೂಡ ನಮ್ಮ ಮುಖ್ಯ ಉದ್ದೇಶವೂ ಉಂಟು. ಅದರಲ್ಲಿ ನಮ್ಮ ಬ್ಯಾಂಕಿನ